ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ಇವತ್ತು ನೋಡಿ ಮೂನ್ ನೋಡಿ ಬೆಳಿಗ್ಗೆನೇ ಹೇಗೆ ಕೂತ್ಕೊಂಡಿದೆ ಸ್ವಿಂಗ್ ಮೇಲೆ. ಅದಕ್ಕೆ ನಿದ್ದೆ ಬಂದಾಗ ಕೂತ್ಕೊಂಡಿರುತ್ತೆ, ಸುಮ್ಮನೆ ನಿದ್ದೆ ಮಾಡಲಿರುತ್ತೆ. ಅದು ಬೆಳಗ್ಗೆ 9 ಗಂಟೆಯಿಂದ ಮತ್ತೆ ನಿದ್ದೆ ಮಾಡುತ್ತೆ. ಅದು ಬೆಳಗ್ಗೆ 5:30 5 ಗಂಟೆಯಿಂದ ಫುಲ್ ಆ್ಯಕ್ಟಿವ್ ಇರುತ್ತೆ. ಅದು ಬೆಳಗಿನ ಜಾವನೇ ಹೇಳುತ್ತೆ. ಒಂಥರ ಮಕ್ಕಳ ಥರ ಅದು ಸುಮ್ಮನೆ ಇರಲ್ಲ, ಯಾವಾಗಲೂ ಆಟ ಆಡ್ತಾ ಇರುತ್ತೆ. ನಮ್ಮ ಹೇಜಲ್ ನೋಡಿ ಬೆಳಿಗ್ಗೆ ಅದಕ್ಕೆ ಊಟ ಹಾಕಿದ್ನಲ್ಲ, ತಿಂದು ಬಂದು ಕೂತ್ಕೊಂಡಿದೆ. ನಿನ್ನೆ ನೈಟ್ ತೆಗೆದಿದ್ದು ವಿಡಿಯೋ. ಅದು ಡಿನ್ನರ್ ಮುಗಿಸಿ ಬಂದು ಕೂತ್ಕೊಂಡಿತ್ತು. ಹೇಜಲ್ ವಿಡಿಯೋ ಯಾರಿಗಿಷ್ಟ ಆಗುತ್ತೆ, ಮೂನ್ ವಿಡಿಯೋ ಯಾರಿಗಿಷ್ಟ ಆಗುತ್ತೆ ಲೈಕ್ ಮಾಡಿ. ಇದು ನೋಡಿ ಹೇಗೆ ಮಲ್ಕೊಂಡಿದೆ ನೋಡಿ. ಹಾಗೆ ಮಲಗಿರಲ್ಲ, ಅದು ಸುತ್ತಮುತ್ತಲು ನೋಡ್ತಾನೆ ಇರುತ್ತೆ. ಅಲ್ಲಿ ಪಕ್ಷಿಗಳು ಏನಾದರೂ ಹಾರಾಡ್ತಾ ಇದ್ದರೆ ಟಂಗ್ನೆ ಜಂಪ್ ಮಾಡಿಬಿಡುತ್ತೆ ಮೇಲೆ. ಅದಕ್ಕೆ ಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಮೇಲೆ ಹತ್ತುತ್ತೆ. ತುಂಬ ಆ್ಯಕ್ಟಿವ್ ಆಗಿದೆ ನಮ್ಮ ಮೂನ್. ನಾನು ಅಲ್ಲೇ ಕಾಫಿ ಕುಡಿತಾ ಕೂತ್ಕೊಂಡ್ರೆ ಅದು ಕೂಡ ಬಂದು ನನ್ನ ಮೇಲೆ ಕೂತ್ಕೊಳ್ತು ನೋಡಿ. ತುಂಬ ಆ್ಯಕ್ಟಿವ್ ಆಗಿದೆ ನಮ್ಮ ಮೂನ್ ನೋಡಿ, ಹೇಗೆ ಆಟ ಆಡುತ್ತೆ. ಮೇಲಿಂದ ಕೆಳಗೆ ಜಂಪ್ ಮಾಡುತ್ತೆ, ಕೆಳಗಿಂದ ಮೇಲೆ ಜಂಪ್ ಮಾಡುತ್ತೆ. ಏನಾದರೂ ಸಿಕ್ಕರೆ ಸಾಕು, ಅದಕ್ಕೆ ಒಂದು ಪೆನ್ಸಿಲ್ಲು ಪೆನ್ನು ಅದ್ರ ಜೊತೆ ಆಟ ಆಡ್ತಾ ಕೂತ್ಕೊಂಡಿರುತ್ತೆ. ನೋಡಿ ಹೇಗೆ ನೋಡ್ತಾ ಇದೆ, ಆಟ ಆಡ್ತಾ ಇದೆ. ಹಾಗೆ ನೋಡಿ, ಹಾಗೆ ನಾನು ವಾಕಿಂಗ್ ಹೋದಾಗ ನಾಯಿಗಳು ಬೆಕ್ಕು ಒಂದೇ ಕಡೆ ಇರುತ್ತೆ. ಬೆಕ್ಕು ನಾಯಿ ಒಂದೇ ಮನೆಯಲ್ಲಿರೋದು. ಅದು ಬೆಕ್ಕಿಗೆ ಊಟ ಹಾಕಿದರೆ ನಾಯಿ ಬಂದು ಬೆಕ್ಕಿನ ಓಡಿಸ್ತು. ಮತ್ತೆ ಬೆಕ್ಕಿಗೆ ಕರೆದು ಆ ಕ್ಯಾಟ್ಗೆ ನಾನು ಊಟ ಹಾಕಿದೆ, ಮತ್ತೆ ಅದು ತಿಂತಾ ಇದೆ ನೋಡಿ ಕ್ಯಾಟು. ಓಕೆ, ಕಾಂಪಿಟೇಷನ್. ಓಕೆ, ನಾನು ಬಂದ ತಕ್ಷಣ ನನಗೆ ಅಂತ ಮೊದಲು ಅಂತ ತಿಂತಾ ಇರ್ತವೆ ನಾಯಿ ಬೆಕ್ಕು. ಆದರೆ ಬೆಕ್ಕಿನ ಕಚ್ಚೋದು ಆ ಥರ ಏನು ಮಾಡಲ್ಲ ಈ ನಾಯಿಗಳು. ಎಲ್ಲ ಒಂದೇ ಮನೆಯವಿರೋದ್ರಿಂದ ಸುಮ್ಮನೆ ಇರುತ್ತೆ. ಇದು ನೋಡಿ ನಮ್ಮ ಹೇಜಲ್ ಹೇಗೆ ಕೂತ್ಕೊಂಡಿದೆ ಮ್ಯಾಟ್ ಮೇಲೆ. ನೋಡಿ ಹೇಗೆ ಆಕಳಿಸ್ತಾ ಇದೆ. ನೋಡಿ ಇದು ನಮ್ಮ ಮೂನ್ ಆ ಬೆಡ್ ಮೇಲೆ ಕೂತ್ಕೊಂಡು ಆ ಕಡೆ ಹೊರಗಡೆ ಕಿಟಕಿಯಿಂದ ಹೊರಗೆ ನೋಡ್ತಾ ಇದೆ. ಮತ್ತು ನಾನು ಹಿಂಗೆ ಈ ಕಡೆ ಬಂದು ಕೂಗ್ತಾ ಇದ್ನಲ್ಲ, ಈ ಕಡೆ ನೋಡ್ತಾ ಇತ್ತು ಇವಾಗ. ಅದು ಒಂದು ಯಾವುದಾದ್ರೂ ಜಾಗ ನೋಡಿಕೊಂಡ್ರೆ ಅಲ್ಲೇ ದಿನ ಅಲ್ಲೇ ಮಲಗುತ್ತೆ. ಈಗ ಒಂದು 2-3 ದಿವಸ ಇಲ್ಲೇ ಮಲಗಿದೆ ಅದು. ನೋಡಿ, ನಾನು ಕೈ ಹೀಗೆ ಮಾಡಿದರೆ ಸ್ವಲ್ಪ ಒಂದು ಕಡ್ಡಿ ತೊಗೊಂಡು ಹಿಂಗೆ ಆಟ ಆಡಿಸಿದ್ರೆ ಅಲ್ಲಿಂದ ಓಡಿ ಬರುತ್ತೆ ನೋಡಿ.
ಇದನ್ನು ಇಂಡಿಯನ್ ಬೆಕ್ಕೇನಲ್ಲ, ಇದು ಬೇರೆ ಬ್ರೀಡ್ನ ಸಯಾಮಿ ಅಂತ. ಇದು ಇವೆಲ್ಲ ತುಂಬ ಕಾಸ್ಟ್ಲಿ ಇರ್ತವೆ. ಪರ್ಷಿಯನ್ ಬೆಕ್ಕಿಗಿಂತ ಕಾಸ್ಟ್ಲಿ ಇದು. ನೋಡಿ ಹೇಗೆ ನೋಡ್ತಾ ಇದೆ, ತುಂಬ ಚೂಟಿಯಾಗಿದೆ. ನೋಡಿ ನಮ್ಮ ಬೆಕ್ಕು ಹೇಸಲ್ ಬಾತ್ರೂಮ್ನಲ್ಲಿ ಹೋಗಿ ಮಲಗಿದೆ. ಬಾತ್ರೂಮ್ನಲ್ಲಿ ತಣ್ಣಗಿರುತ್ತಲ್ಲ, ಆ ನೀರೆಲ್ಲ ಹಾಕಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ತಣ್ಣಗಿರುತ್ತಲ್ಲ ಅಲ್ಲೇ ಮಲಗಿರುತ್ತೆ. ಅದಕ್ಕೆ ಅಲ್ಲಿ ಮಲ್ಗೋದಂದರೆ ತುಂಬ ಇಷ್ಟ. ಅಲ್ಲೇ ಮಲಗಿದ್ರು ಸುತ್ತಲೂ ನೋಡ್ತಾ ಇರುತ್ತೆ, ಏನಾದರೂ ಓಡಾಡ್ತಾ ಇದೇನೋ ಏನೋ ಅಂತ ಸುತ್ತಲೂ ನೋಡ್ತಾನೆ ಇರುತ್ತೆ. ಅಲ್ಲಿ ಮಲಗಿದ್ರದು ಗಮನ ಎಲ್ಲ ಬೇರೆ ಕಡೆನೇ ಇರುತ್ತೆ. ಆ ಕಡೆ ಈ ಕಡೆ ನೋಡೋದು ಕುತೂಹಲ ಅವಕ್ಕೆ, ಪ್ರಾಣಿಗಳಿಗೆ. ಈ ಬೆಕ್ಕಿಗಂತೂ ಜಾಸ್ತಿ ಆ ಕಡೆ ಈ ಕಡೆ ನೋಡ್ತಾನೆ ಇರುತ್ತೆ. ಬರ್ಡ್ಸ್ ಹಾರಾಡೋದನ್ನು, ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಸೌಂಡ್ ಆದರೂ ನೋಡ್ತಾ ಇರ್ತವೆ ಅವೆಲ್ಲ. ನೋಡಿ ಇಲ್ಲಿ ಮಲ್ಕೊಂತೀವಾಗ ಹಾಗೆ ಕುತ್ಕೊಂಡಿರುತ್ತೆ. ಅದಕ್ಕೆ ಸೈಲೆಂಟು, ಆದರೆ ಸೈಲೆಂಟಾಗಿರುತ್ತೆ ಎಲ್ಲೇ ಇದ್ದರೂ. ನೋಡಿ ಇದು ನಮ್ಮ ಮೂನ್, ಇದು ನಮ್ಮ ಹೇಸಲ್ಗೆ ತದ್ವಿರುದ್ಧ. ಇದು ಫುಲ್ ಆ್ಯಕ್ಟಿವ್. ಇದು ಏನಾದರೂ ಅದು ಇದು ನೋಡಿ ಆಟ ಆಡ್ತಾನೇ ಇರುತ್ತೆ ಇದು ಇಡೀ ದಿವಸ. ನಿದ್ದೆ ಮಾಡುವಾಗ ಒಂದು ಬಿಟ್ಟು, ನಿದ್ದೆ ಮಾಡುವಾಗ ಏನು ಆಟ ಆಡಿಸಿದ್ರು ಆಟ ಆಡಲ್ಲ, ಸುಮ್ಮನೆ ಮಲಗಿರುತ್ತೆ. ಈಗ ಮಾತ್ರ ತುಂಬ ಚುಟಿಯಾಗಿರುತ್ತೆ ಎದ್ದಿರುವಾಗ. ನೋಡಿ ಆ ರಿಮೋಟು ಏನೇ ಇರಲಿ ಅದಕ್ಕೊಂದು ಆಟ. ಅದಕ್ಕೆ ಚಿಕ್ಕ ಬೆಕ್ಕುಗಳು ತುಂಬ ಆ್ಯಕ್ಟಿವ್ ಇರ್ತವೆ. ಬೆಕ್ಕುಗಳಲ್ಲಿ ದೊಡ್ಡ ಬೆಕ್ಕುಗಳು ನೋಡಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿರ್ತವೆ. ಚಿಕ್ಕ ಬೆಕ್ಕುಗಳು ಮಾತ್ರ ಏನಾದರೂ ಸ್ವಲ್ಪ ಪೇಪರ್ ಇರಲಿ ಅದ್ರ ಜೊತೆನೇ ಆಟ ಆಡ್ಕೊಂಡಿರ್ತವೆ. ನೋಡಿ ತನ್ನ ಬಾಲನ್ನು ನಾಲ್ಗೆಯಿಂದ ನೆಕ್ಕೊಳ್ತಾ ಇದೆ. ಹಾಗೆ ಊಟ ಮಾಡಿದ ತಕ್ಷಣ ಹಾಗೆಲ್ಲ ಮುಖ ಎಲ್ಲ ವಾಶ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ. ನೋಡಿ ಇದು ಮಲಗಿದೆ. ನೋಡಿ ನಮ್ಮ ಮೂನಲ್ಲಿ ಮಲಗಿದೆ ಅಂದರೆ ಸುಮ್ಮನೆ ಮಲ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದೆ. ಯಾರ ಮನೆಯಲ್ಲೆಲ್ಲ ಪೆಟ್ಟು ಸಾಕಿದ್ದೀರಾ ಕಮೆಂಟ್ ಮಾಡಿ. ಯಾರಿಗೆಲ್ಲ ನಮ್ಮ ಕ್ಯಾಟ್ಗಳು ಇಷ್ಟ ಆಗ್ತವೆ ಕಮೆಂಟ್ ಮಾಡಿ. ಇದಕ್ಕೆ ಆಟ ಆಡೋಕ್ಕಿಂತಲೇ ತರಿಸಿದ್ದು ಕೂಡ. ಎಷ್ಟೊಂದು ಟಾಯ್ಸ್ ಇದ್ದಾವೆ ಇದ್ರು ಆಟ ಆಡೋವು. ನೋಡಿ ಮತ್ತೆ ಸೋಫಾದ ಮೇಲೆ ಬಂದು ಮಲ್ಕೊಂಡು ನಿದ್ದೆ ಬಂದುಬಿಟ್ರೆ ಈಗ ಬಂದು ಸುಮ್ಮನೆ ಮಲ್ಕೊಂಡಿರುತ್ತೆ ಎಲ್ಲ ಸೋಫಾದ ಮೇಲೆ. ಈಗ ಅದಕ್ಕೆ ನಾನೇ ಸ್ವಲ್ಪ ಏನಾದರೂ
ಮೂವ್ ಆದರೆ ಅದನ್ನು ಹಿಡಿಯೋಕ್ಕೆ ಟ್ರೈ ನೋಡಿ ಹೇಗೆ ಮಾಡುತ್ತೆ. ಇದನ್ನು ಕೂಡ ಚಿಕ್ಕ ಮಕ್ಕಳ ಕಾದಾಗೆ ಕಾಯಬೇಕು. ಇವಕ್ಕೂ ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ, ಒಂದೊಂದು ಸಲ ಟಿ ವಿ ಹಿಂದೆ ಹೋಗುತ್ತೆ, ಒಂದು ಕಡೆ ಇರಲ್ಲ ಇದು. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೇಗೆ ಮಲಗಿದೆ ನಮ್ಮ ಮೂನ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು, ಬೆಕ್ಕಿನ ವೀಡಿಯೋಸು ಅಂತ ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಕೇಳಿ. ಇದುವರೆಗೂ ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.